ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಪೆರ್ನಾಲ್ ವಿಶೇಷವಾಗಿ ಮುಸ್ಲಿಂ ಮನೆಗಳಲ್ಲಿ ಮಾಡುವಂತಹ ಪೊರಿ ಉಂಡೆಯ ರೆಸಿಪಿಯನ್ನು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. 1 ಕಪ್ನಷ್ಟು ಕುಚ್ಚಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು. ಅಕ್ಕಿ ಹುರಿದು ಸಿಡಿಯುವಾಗ ಸ್ಟವ್ ಆಫ್ ಮಾಡಿಕೊಳ್ಳಬೇಕು. ಅಷ್ಟರವರೆಗೆ ಚೆನ್ನಾಗಿ ಹುರಿದುಕೊಳ್ಳಬೇಕು. ಪೊರಿ ಉಂಡೆ ಮಾಡುವಾಗ ಈ ಅಕ್ಕಿ ಹುರಿದು ಹಾಕಿರುವ ಹುಡಿಯನ್ನು ಹಾಕಿಕೊಂಡರೆ ಪೊರಿ ಉಂಡೆಯ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತದೆ. ಈಗ ಒಂದು ದೊಡ್ಡ ಪಾತ್ರೆ ಇಟ್ಟು ನಾವು ಎಷ್ಟು ಪ್ರಮಾಣದಲ್ಲಿ ಪೊರಿ ಉಂಡೆ ಮಾಡುತ್ತೇವೆ ಎಂದು ಅಂದಾಜು ಮಾಡಿಕೊಂಡು, ನಾನು ಈಗ ಇಲ್ಲಿ 400 ಗ್ರಾಮ್ಸ್ ಪೊರಿಯನ್ನು ತೆಗೆದುಕೊಂಡು ಉಂಡೆ ಕಟ್ಟುತ್ತಿದ್ದೇನೆ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿ 3/4 kgಯಷ್ಟು ಬೆಲ್ಲ ಹಾಕಿ ಕರಗಿಸಿಕೊಳ್ಳುತ್ತೇನೆ. ನೀರು ಹಾಕುವುದಿಲ್ಲ, ತುಪ್ಪದಲ್ಲಿಯೇ ನಾನು ಬೆಲ್ಲವನ್ನು ಕರಗಿಸಿಕೊಳ್ಳುತ್ತೇನೆ. ಈ ಟೈಮಿನಲ್ಲಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಸೇರಿಸುತ್ತೇನೆ. ಈಗ ನಾವು ಮಿಕ್ಸಿ ಜಾರಿಗೆ ಹುರಿದಿಟ್ಟುಕೊಂಡಿರುವಂತಹ ಅಕ್ಕಿಯನ್ನು ಹಾಕಿ ಪೌಡರ್ ಮಾಡಿಕೊಳ್ಳಬೇಕು. ಇಲ್ಲಿ ಬೆಲ್ಲ ಕರಗಿ ಚೆನ್ನಾಗಿ ಪಾಕವಾಗಿದೆ. ಈಗ ಈ ಪೌಡರನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ನಾವು ಮಾಡಿಟ್ಟುಕೊಂಡಿರುವಂತಹ ಬೆಲ್ಲದ ಪಾಕಕ್ಕೆ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ತೆಂಗಿನಕಾಯಿ ಹಾಕಿಕೊಳ್ಳಬೇಕು. ಈಗ ಚೆನ್ನಾಗಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಟುಕೊಂಡಿರುವಂತಹ ಅಕ್ಕಿ ಹುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಸ್ವಲ್ಪ ಸ್ವಲ್ಪನೇ ಪೊರಿ ಹಾಕಿಕೊಂಡು ಈ ಬೆಲ್ಲ ಮತ್ತು ತೆಂಗಿನಕಾಯಿ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ಟವನ್ನು ಆಫ್ ಮಾಡಿರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಪೊರಿಯನ್ನು ಹಾಕಿಕೊಳ್ಳಬೇಕು. ಅಂದರೆ ಟೋಟಲ್ 400 ಗ್ರಾಮ್ಸ್ ಪೊರಿಯನ್ನು ಕೂಡ ಈ ಬೆಲ್ಲದ ಪಾಕದಲ್ಲಿ ನಾವು ಹಾಕಿಕೊಳ್ಳಬಹುದು. 400 ಗ್ರಾಮ್ಸ್ ಪೊರಿ ಹಾಕಿಕೊಂಡು ಉಂಡೆ ಮಾಡುವಾಗ ನಾವು 3 ತೆಂಗಿನಕಾಯಿಯನ್ನು ಹಾಕಿಕೊಳ್ಳಬಹುದು, ಕಾಯಿ ತುರಿಯನ್ನು ಹಾಕಿಕೊಳ್ಳಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸೌಟು ಪಾತ್ರೆಯ ಕೆಳಗಡೆವರೆಗೂ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿಕೊಳ್ಳಬೇಕು. ಉಂಡೆ ಕಟ್ಟಿಕೊಳ್ಳುವಾಗ ಒಂದು ಕೈಯಲ್ಲಿ ಮಾತ್ರ ಉಂಡೆ ಕಟ್ಟಿಕೊಳ್ಳಬೇಕು. ಕೈಯನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು. ಇಲ್ಲ ಅಂದರೆ ಅದು ನಾವು ಹಿಟ್ಟಿಗೆ ಅದ್ದಿ ಎಣ್ಣೆಗೆ ಬಿಡುವಾಗ ಅದು ಒಡೆದು ಹೋಗುತ್ತದೆ. ಈಗ ರೇಷನ್ ಅಕ್ಕಿಗೆ 1 ಮೊಟ್ಟೆ ಹಾಕಿ, 1 ಕಪ್ ಅಕ್ಕಿಗೆ 1 ಮೊಟ್ಟೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆ ಹಿಟ್ಟಿಗೆ ಒಂದೊಂದೇ ಉಂಡೆಗಳನ್ನು ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆಗೆ ಹಾಕಬೇಕು. ಉಂಡೆ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಉಂಡೆ ಎಣ್ಣೆಗೆ ಹಾಕಿದ ಕೂಡಲೇ ನಾವು ಸೌಟು ಹಾಕಿ ತಿರುಗಿಸಬಾರದು. ಒಂದು ಸೈಡ್ ಬೆಂದ ಮೇಲೇ ಇನ್ನೊಂದು ಸೈಡ್ಗೆ ತಿರುಗಿಸಿಕೊಳ್ಳಬೇಕು. ಹಿಟ್ಟು ತೆಳುವಾಗಿದ್ದರೆ ಈ ಸಮಯದಲ್ಲಿ ನಾವು ಕಟ್ಟಿರುವಂತಹ ಪೊರಿ ಉಂಡೆ ಒಡೆದು ಹೋಗುತ್ತದೆ. ಅದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಈಗ ನಿಮಗೆ ರುಚಿಯಾದ ಮತ್ತು ಆರೋಗ್ಯಕರವಾದ ಪೊರಿ ಉಂಡೆ ಮನೆಯಲ್ಲಿ ರೆಡಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಮ್ಮೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ನಮಗೆ ಹೇಗಾಗಿದೆ ಎಂದು ತಿಳಿಸಿ. ಧನ್ಯವಾದಗಳು.